ಅಶ್ಲೀಲ ವಿಡಿಯೋ ಕೇಸಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನಿನ ಕುಣಿಕೆ ಗಟ್ಟಿಯಾಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತ ಡೀಟೇಲ್ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ನಿರೀಕ್ಷಣ ಜಾಮೀನು ಅರ್ಜಿ ವಾಪಸ್ ಪಡೆಯಲು ರೇವಣ್ಣ ನಿರ್ಧಾರ. ನಾನ್ ಬೇಲೇಬಲ್ ಸೆಕ್ಷನ್ ಆಗಿರೋದ್ರಿಂದ ಕ್ರಮ. ಸದ್ಯಕ್ಕಿಲ್ಲ ರೇವಣ್ಣನಿಗೆ ಬಂಧನದ ಭೀತಿ. ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲು. ತಾಯಿ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿರೋ ಮಗ. ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಎರಡನೇ ಎಫ್ಐಆರ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ಬಹುತೇಕ ಖಚಿತ. ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ ಮಾಡಿದ ಆರೋಪ. ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆ ಸಾಧ್ಯತೆ. ಪ್ರಜ್ವಲ್ ಹಾಗೂ ರೇವಣ್ಣಗೆ ಇನ್ನೊಂದು ನೋಟಿಸ್ ಜಾರಿ. 24 ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು, ಇಲ್ಲದೇ ಇದ್ರೆ ಅರೆಸ್ಟ್ ಆಗತ್ತೆ ಎಂದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್. ಭವಾನಿ ರೇವಣ್ಣ ಹಾಗೂ ನೋಟಿಸ್ ಜಾರಿ. ಇವತ್ತು ಅಥವಾ ನಾಳೆ ವಿಚಾರಣೆಗೆ ಆಗಮಿಸುವಂತೆ ಸೂಚನೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣವನ್ನೇ ಹಿಡಿದು ಹಣ ಮಾಡಲು ಪ್ಲಾನ್. ಪೆನ್ ಡ್ರೈವ್ನಲ್ಲಿ 2900 ವಿಡಿಯೋಗಳಿವೆ ಅಂತ ಪ್ರಚಾರ. ಸಂತ್ರಸ್ತೆಯರಿಗೆ ಬ್ಲಾಕ್ ಮೇಲ್, ಕೋಟಿ ಕೋಟಿ ಹಣಕ್ಕೆ ಡಿಮಾಂಡ್. ಮೂರು ದಿನಗಳಿಂದ ಪ್ರಕರಣ ಸಂಬಂಧ ಎಸ್ಐಟಿ ತೀವ್ರ ತನಿಖೆ. ಮಹಿಳೆಯರಿಗೆ ಪ್ರಜ್ವಲ್ ಕರೆ ಮಾಡಿರೋ ಬಗ್ಗೆ ಮಾಹಿತಿ. ಸಿಡಿಆರ್ ಕಲೆ ಹಾಕ್ತಾ ಇದ್ದಾರೆ ತನಿಖಾ ತಂಡ. ಪಡುವಲ ಹಿಪ್ಪೆ ಗ್ರಾಮದ ಎಚ್ ಡಿ ರೇವಣ್ಣ ಫಾರ್ಮ್ ಹೌಸ್ನಲ್ಲಿ ಎಸ್ಐಟಿ ಪರಿಶೀಲನೆ. ಕಾರ್ಮಿಕರಿಂದಲೂ ಮಾಹಿತಿ ಪಡೆದ ಅಧಿಕಾರಿಗಳು. ವಿಡಿಯೋ ಚಿತ್ರೀಕರಣದ ಸ್ಥಳದ ಬಗ್ಗೆಯೂ ಮಾಹಿತಿ ಕಲೆ. ಪ್ರಜ್ವಲ್ ಫಾರ್ಮ್ ಹೌಸ್ ಸೀಲ್ ಮಾಡೋ ಸಾಧ್ಯತೆ. ವಿಡಿಯೋ ಶೂಟ್ ಮಾಡಲಾಗಿದೆ ಎನ್ನಲಾದ ಸ್ಥಳದಲ್ಲಿ ಪರಿಶೀಲನೆ. ಹಾಸನದಲ್ಲಿರೋ ಪ್ರಜ್ವಲ್ ನಿವಾಸ, ಹೊಳೆನರಸೀಪುರದ ಫಾರ್ಮ್ ಹೌಸ್, ತೋಟ ವಶಕ್ಕೆ ಪಡೆಯೋ ಸಾಧ್ಯತೆ. ಇನ್ನಷ್ಟು ಸಂತ್ರಸ್ತರು ಮುಂದೆ ಬರಬಹುದು ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಕೇಸು ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗಬಹುದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ. ಮೊಮ್ಮಗ ಮಾಡಿದ ತಪ್ಪಿಗೆ ದೇವೇಗೌಡರ ತೇಜೋವಧೆ ಸರಿಯಲ್ಲ. ಎಚ್ಡಿಡಿ ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಖಂಡನಾರ್ಹ. ಮೈಸೂರಲ್ಲಿ ಮಾಜಿ ಪ್ರಧಾನಿ ಪರ ಹೋರಾಟಕ್ಕಿಳಿದ ಒಕ್ಕಲಿಗ ಮುಖಂಡರು. ಸಿಡಿ ಮಾಡೋದ್ರಲ್ಲಿ ಡಿಕೆ ಶಿವಕುಮಾರ್ ಎಕ್ಸ್ಪರ್ಟ್. ರಮೇಶ್ ಜಾರಕಿಹೊಳಿ ಸಿಡಿ ಮಾಡಿ ಮನೆಗೆ ಕಳಿಸಿದ್ರು. ಇಂಥವರನ್ನ ಪಕ್ಕದಲ್ಲಿ ಕರ್ಕೊಂಡು ಓಡಾಡಬೇಡಿ ಸಿದ್ದರಾಮಣ್ಣ ಅಂದ್ರು ರಾಜುಗೌಡ. ಎರಡನೇ ಹಂತದ ಚುನಾವಣೆಗೆ ಅಶ್ಲೀಲ ವಿಡಿಯೋ ಪ್ರಕರಣವೇ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ಪರಿಣಾಮದ ಬಗ್ಗೆ ಸರ್ವೆ. ಕೇಸ್ನಿಂದಾದ ಲಾಭ ನಷ್ಟದ ಲೆಕ್ಕಾಚಾರ ಅರಿಯಲು ಮುಂದಾಯಿತು ಹಸ್ತಪಡೆ. ಅಧಿಕಾರದ ಅಮಲಿನಲ್ಲಿ ಹಲವು ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ. ಕೂಡಲೇ ಸಂಸದ ಪ್ರಜ್ವಲ್ ರೇವಣ್ಣ ಬಂಧಿಸಿ ವಿಚಾರಣೆ ನಡೆಸಬೇಕು. ಕಾನೂನಾತ್ಮಕ ಶಿಕ್ಷೆ ನೀಡಬೇಕು ಅಂತ ಎಬಿವಿಪಿ ಒತ್ತಾಯ. ಕಾಂಗ್ರೆಸ್ ಮಣಿಸಲು ಬಿಜೆಪಿಯಿಂದ ಸಾಲು ಸಾಲು ಅಸ್ತ್ರ. ನೇಹಾ ಹಿರೇಮಠ್ ಕೊಲೆ ಪ್ರಕರಣವೇ ಬಿಜೆಪಿಗೆ ಪ್ರಬಲ ಆಯುಧ. ಘಟನೆ ಪ್ರಸ್ತಾಪಿಸಲು ಉತ್ತರ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಅಮಿತ್ ಶಾ ಸೂಚನೆ. ಆ ಮುದುಕನಿಗೆ ಬುದ್ಧಿಭ್ರಮಣೆಯಾಗಿದೆ. ವಯಸ್ಸಿಗಾದರೂ ಗೌರವ ಕೊಟ್ಟು ಮಾತನಾಡಬೇಕು. ಮೋದಿ ಸಾವಿನ ಬಗ್ಗೆ ಮಾತನಾಡೋದು ಕೆಟ್ಟ ಸಂಸ್ಕೃತಿ. ಶಾಸಕ ರಾಜು ಕಾಗೆ ವಿರುದ್ಧ ಭಗವಂತ್ ಖೂಬಾ ಕಿಡಿ. ಈ ದೇಶದಲ್ಲಿ ಹಿಂದೂಗಳಾಗಿ ಬದುಕಬೇಕು ಅಂತಾದ್ರೆ ನಮಗೆ ಬಿಜೆಪಿ ಬೇಕು. ತುರ್ಕರಿಗೆ ಅನೇಕ ಪಾರ್ಟಿಗಳಿದ್ದಾವೆ. ಯಾದಗಿರಿ ಅಭ್ಯರ್ಥಿ ಉಮೇಶ್ ಜಾಧವ್ ಪರ ಕ್ಯಾಂಪೇನ್ ವೇಳೆ ಶಾಸಕ ಹರೀಶ್ ಪೂಂಜಾ ಹೇಳಿಕೆ.
ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮೈಸೂರು ಮಹಾರಾಜರ ಮತಬೇಟೆ. ಗಾಯತ್ರಿ ಸಿದ್ದೇಶ್ವರ್ ಪರ ಯದುವೀರ್ ಒಡೆಯರ್ ಪ್ರಚಾರ. ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಸವಿದ ಯದುವೀರ್. ಅಮೇಥಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಗೊಂದಲಕ್ಕೆ ತೆರೆ. ಕೆಎಲ್ ಶರ್ಮಾ ಸ್ಪರ್ಧೆ. ತಾಯಿಯ ಕ್ಷೇತ್ರ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಅಖಾಡಕ್ಕೆ. ನಿರೀಕ್ಷೆಯಾಗಿ ಉಳಿಯಿತು ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ. ವಿಜಯನಗರದ ಹೊಸಪೇಟೆಯಲ್ಲಿನ ಮನೆಯಲ್ಲಿ ಸಾಕಿದ ಬೆಕ್ಕನ್ನು ಕೊಂದ ಕಿರಾತಕರು. ದ್ವಿಚಕ್ರ ವಾಹನದಲ್ಲಿ ಬಂದು ಬೆಕ್ಕಿಗೆ ಬಲೆ ಹಾಕಿ ಹತ್ಯೆ. ಬೆಕ್ಕು ಕೊಂದ 3 ವಿರುದ್ಧ ಎಫ್ಐಆರ್. ಐಪಿಎಲ್ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಬಿಎಂಟಿಸಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಮ್ಯಾಚ್ಗಳಿಗೆ ವಿಶೇಷ ಸೌಲಭ್ಯ. ಮೇ 4, 12, 18ರ ಪಂದ್ಯದ ವೇಳೆ ರಸ್ತೆಗಿಳಿಯಲಿವೆ ಹೆಚ್ಚುವರಿ ಬಸ್ಸುಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.